ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಧು ಕಡಿಯಪ್ಪಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಊರಲ್ಲಿದ್ದೆ. ನಮ್ಮ ಮಮ್ಮಿ ಒಂದು ಸ್ಪೆಷಲ್ ಟೊಮ್ಯಾಟೊ ಚಟ್ನಿ ಮಾಡ್ತಾರೆ ವಿಚ್ ಇಸ್ ರಾ ಟೊಮ್ಯಾಟೊ ಚಟ್ನಿ. ಸೊ ಲೆಟ್ಸ್ ಸಿ ಹೌ ಟು ಮೇಕ್ ಇಟ್. ಫಸ್ಟ್ ವಿ ಹ್ಯಾವ್ ಟು ಟೇಕ್ ರಾ ಟೊಮ್ಯಾಟೋಸ್, ಕಾಯಿ ಇರೋ ಟೊಮ್ಯಾಟೋಸ್ ಬೇಕು. ಆ್ಯಂಡ್ ದೆನ್ ಕೊರಿಯಾಂಡರ್ ವಿ ವಾಂಟ್ ವಿಚ್ ಇಸ್ ಕೊತ್ತಂಬರಿ ಸೊಪ್ಪು, ಮತ್ತು 4-5 ಬೆಳ್ಳುಳ್ಳಿ ಬೇಕು ವಿಚ್ ಇಸ್ ಗಾರ್ಲಿಕ್. ಆಮೇಲೆ ನಾವು ಟೊಮ್ಯಾಟೋಸ್ನ ಹೀಗೆ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಬೇಕು ಅಲ್ಲ ಮಮ್ಮಿ? ಹೌದು, ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಚಿಕ್ಕದಾಗಿ ಈ ತರ ಟೊಮೆಟೊ ಕಾಯಿ ಆಗಬೇಕು, ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಆದ್ರೆ ಟೇಸ್ಟ್ ಜಾಸ್ತಿ. ಸೊ ದಿಸ್ ಇಸ್ ಮೇಡ್ ವಿತ್ ರಾ ಟೊಮ್ಯಾಟೋಸ್. ಕಾಯಿ ಟೊಮ್ಯಾಟೋಸ್ ಯೂಸ್ ಮಾಡಬೇಕು. ಹಣ್ಣು ಟೊಮ್ಯಾಟೋಸ್ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟಿ ಬರಲ್ಲ. ಸೊ ಕಾಯಿ ಇರೋ ಟೊಮ್ಯಾಟೋನ ಮಾಡ್ಕೊಬೇಕು. ಮತ್ತೆ ನೆಕ್ಸ್ಟ್ ಬಾಂಡ್ಲಿಯಲ್ಲಿ ಇಟ್ಟು ಹೀಗೆ ಹುರ್ಕೋಬೇಕು. ಎಣ್ಣೆ ಹಾಕೊಂಡು ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು. ಹಾ, ಚಿಕ್ಕ ಉರಿಯಲ್ಲಿ ಹುರ್ಕೊಬೇಕು. ಚಿಕ್ಕ ಉರಿಯಲ್ಲಿ ಹುರ್ಕೋಬೇಕು. ಅದೊಂದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು. ಮತ್ತೆ ಟೊಮ್ಯಾಟೋನ ಹುರ್ಕೊಳ್ಳೋದ್ರಿಂದ ಅದ್ರದ್ದು ಫ್ಲೇವರ್, ಕಾಯಿ ಫ್ಲೇವರ್ ಹೋಗುತ್ತಲ್ಲ, ಹೋಗುತ್ತೆ. ಸೊ ಲೈಕ್ ವಿ ಹ್ಯಾವ್ ಟು ಫ್ರೈ ಇಟ್ ಇನ್ ದ ಆಯಿಲ್ ಫಾರ್ ಲೈಕ್ 5 minutes ಅಷ್ಟು ಮಾಡ್ಬೇಕಾ? ಮಾಡ್ಕೋಬೇಕು. ಅದು ಗೊತ್ತಾಗುತ್ತೆ, ಒಂಥರ ಕೆಂಪು ಬರುತ್ತೆ ಅದು. ಓಕೆ, ಲೈಕ್ ವಿ ಹ್ಯಾವ್ ಟು ಫ್ರೈ ಇಟ್ ಅಂಟಿಲ್ ಇಟ್ ಟರ್ನ್ಸ್ ಔಟ್ ಲಿಟಲ್ ರೆಡಿಶ್. ಲೈಕ್ ದಟ್ ಫ್ಲೇವರ್ ಹ್ಯಾಸ್ ಟು ಗೋ ವೆನ್ ವಿ ಫ್ರೈ ಇಟ್ ಇನ್ ದ ಆಯಿಲ್. ಸೊ ವಿ ಹ್ಯಾವ್ ಟು ಫ್ರೈ ಇಟ್ ಫಾರ್ 5 minutes we say. ಅದ್ರ ಜೊತೆಗೆ ವಿ ಆರ್ ಬೆಳ್ಳುಳ್ಳಿ ಸುಲ್ಕೊತಾ ಇದ್ದೀವಿ ಸೈಡಲ್ಲಿ. ಬೆಳ್ಳುಳ್ಳಿ ಎಷ್ಟು ಬೇಕಾಗುತ್ತೆ? ಒಂದು 4-5 ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಆ್ಯಂಡ್ ದೆನ್ ವಿ ಕ್ಯಾನ್ ಕೀಪ್ ದಿಸ್ ಚಟ್ನಿ ಫಾರ್ 1 week ವಿತೌಟ್ ಟಚಿಂಗ್ ವಿತ್ ವಾಟರ್. 1 ವಾರದ ತನಕ ಇದನ್ನ ನಾವು ಯೂಸ್ ಮಾಡ್ಬೋದು. ನೀರು ಮುಟ್ಟಿಸಬಾರ್ದು. ವಿ ಶುಡ್ ನಾಟ್ ಟಚ್ ವಾಟರ್ ಫಾರ್ ದಿಸ್. ವಿತ್ ದಾಟ್ ಲೈಕ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅ ವೀಕ್. 1 ವಾರ ತನಕ ಯೂಸ್ ಮಾಡ್ಕೋಬಹುದು. ಆಮೇಲೆ ಟೊಮೆಟೊ ಇದು ಹುರ್ಕೊಂಡ್ಮೇಲೆ ಹಸಿಮೆಣಸಿನ್ಕಾಯಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಓಕೆ, ಸೊ ಟೊಮೆಟೊ ಹುರ್ಕೊಳ್ಳೋಕೆನೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊನ. ಇದು ನಿಂಗೆ ಹೆಂಗ್ ಗೊತ್ತಾಯ್ತು ಮಮ್ಮಿ ಈ ಚಟ್ನಿ? ನಾವು ತುಂಬಾ ದಿನದಿಂದ ಮಾಡ್ತಾ ಇದೀವಿ ಇದನ್ನ. ಇದು ಚಿತ್ರದುರ್ಗದಲ್ಲೇ ಚಿತ್ರದುರ್ಗ ಸ್ಪೆಷಲ್. ತುಂಬಾ ಇಷ್ಟಪಟ್ಟು ತಿಂತಾರೆ. ಚಪಾತಿ, ದೋಸೆ, ಇಡ್ಲಿಗೆಲ್ಲ ಹಾಕಂತಾರೆ. ಯು ಕ್ಯಾನ್ ಈಟ್ ವಿತ್ ಇಡ್ಲಿ, ಚಪಾತೀಸ್, ರೋಟಿ ಮತ್ತೆ ಅನ್ನಕ್ಕೂ ಕಲಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ವಿತ್ ರೈಸ್ ಆಲ್ಸೋ ವಿ ಕ್ಯಾನ್ ಈಟ್. ಅಂಡ್ ಅಲಾಂಗ್ ವಿತ್ ದಿಸ್ ವಿ ಆರ್ ಮೇಕಿಂಗ್ ದಿಸ್ ಅವರೆಕಾಳು ಗ್ರೇವಿ ಮಾಡ್ತಿದ್ದೀವಿ ಸೈಡಲ್ಲಿ. ಸೊ ಇದ್ರ ರೆಸಿಪಿ ಇಫ್ ಯು ವಾಂಟ್ ಲೆಟ್ ಮೀ ನೋ. ಐ ವಿಲ್ ಮೇಕ್ ಅನದರ್ ವಿಡಿಯೋ ಲೈಕ್ ಹೌ ಟು ಮೇಕ್ ಅವರೆಕಾಳು ಗ್ರೇವಿ. So this avarekadu is one variety in beans family. So it comes under beans family. So this is now the season. So we are making this with roti and then along with this raw tomato chutney. This is my favorite, and this is akki roti we say, which is made up of rice flour. So even this is like very tasty roti, types of roti. So it's very tasty and it will be very soft roti. So yeah, ನಮ್ಮ ಮಮ್ಮಿ ಅವರೆಕಾಯಿ ಸೀಸನ್ ಬಂದರೆ ಎಲ್ಲ ಅವರೆಕಾಯಿದೇ ಮಾಡ್ತಾರೆ ಮನೆಯಲ್ಲಿ. ಅವರೆಕಾಯಿ ಗ್ರೇವಿ, ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಚಿತ್ರಾನ್ನ, ಎಲ್ಲದಕ್ಕೂ ಅವರೆಕಾಯಿ ಸೀಸನಲ್ಲಿ ಅಲ್ಲ ಮಮ್ಮಿ? ಹೌದೌದು. ಎಲ್ಲ ಡಿಶಸ್ಸಿಗೂ ಅವರೆಕಾಯಿ ಯೂಸ್ ಮಾಡ್ತಾರೆ. ಮಂಡಕ್ಕಿ ಒಗ್ಗರಣೆಗೂ ಅವರೆಕಾಯಿ, ಚಿತ್ರಾನ್ನಕ್ಕೆ ಅವರೆಕಾಯಿ, ಉಪ್ಪಿಟ್ಟಿಗೆ ಅವರೆಕಾಯಿ ಸೀಸನ್ ಬಂತು ಅಂದರೆ ಬರೀ ಅವರೆಕಾಯೇ ಇರುತ್ತೆ ನಮ್ಮ ಮನೇಲಿ. ಸೊ ಟೊಮೆಟೊ ಇನ್ನೂ ಫ್ರೈ ಆಗ್ತಾ ಇದೆ. ಅದ್ರ ಜೊತೆಗೆ ಅವರೆಕಾಯಿ ಗ್ರೇವಿ ಕುಕ್ ಆಗ್ತಿದೆ. ರೊಟ್ಟಿಗೆ ವಿಲ್ ಹ್ಯಾವ್ ಟು ವೇಟ್. ಇದೆಲ್ಲ ಆದಮೇಲೆ ರೊಟ್ಟಿ ಮಾಡೋದು. ಇದು ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟ್. ಅವರೆಕಾಳು ಪಲ್ಯ. ಸೊ ಟೊಮ್ಯಾಟೊ ಫ್ರೈ ಆಗಿದೆ. ಹೀಗೆ ಸ್ವಲ್ಪ ಬ್ರೌನಿಶ್ ಆಗಿ ಲೈಕ್ ಒಳ್ಳೆ ರೋಸ್ಟ್ ಆಗ್ಬೇಕಲ್ಲ. ರೋಸ್ಟ್ ಆಗಿದೆ ನೋಡು, ರೋಸ್ಟ್ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹುರ್ಕೋಬೇಕು. ಈಗ ಅದೇ ಪ್ಯಾನಲ್ಲಿ ಹಾಕಿ ಹಸಿಮೆಣಸಿನ್ಕಾಯಿ So take the same pan, same kadai, adali put some oil, and then like you'll have to just randomly chop the chilies and just fry them. ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಜಸ್ಟ್ ಟು ಟೇಕ್ ಆಫ್ ದ ಸ್ಪೈಸಸ್ ಅಂಡ್ ದ ರಾ ಫ್ಲೇವರ್ ಆಫ್ ಚಿಲ್ಲೀಸ್. ವಿ ಹ್ಯಾವ್ ಟು ಫ್ರೈ ಇಟ್. ಸೊ ಫ್ರೈ ಆಗಿದ್ದಲ್ಲ ಮಮ್ಮಿ? ಫ್ರೈ ಆಗಿದೆ. ಈಗ ಸಾಕಲ್ಲ? ಸಾಕು, ಈಗ ಆಗಿದೆ. ಈಗ ತೆಗೆದ್ಬಿಟ್ಟು ಈಗ ಮಿಕ್ಸಿಯಲ್ಲಿ ಹಾಕ್ಬೇಕು. ಈಗ ಸೊ ಮಿಕ್ಸಿಯಲ್ಲಿ ಏನೇನು ಹಾಕ್ಕೊಬೇಕು ಫಸ್ಟ್?
ಇದು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕೊಂಡು ರುಬ್ಕೋಬೇಕು ಅಷ್ಟು ಮಾತ್ರ. You have to put some coriander and peeled garlics, and you'll have to put salt as per the taste. ಬೆಲ್ಲನ ಹಾಕೊಬೇಕಾ? ಸ್ವಲ್ಪ ಬೆಲ್ಲ ಹಾಕಬೇಕು. Okay, you can put pinch of jaggery just to enhance the flavor. A little jaggery, which is ಬೆಲ್ಲ, ಸ್ವಲ್ಪ ಬೆಲ್ಲ ಹಾಕೊಬೇಕು. ಇದನ್ನು ಫಸ್ಟ್ ರೌಂಡ್ ಯು ಶುಡ್ ನಾಟ್ ಪುಟ್ ಎನಿ ವಾಟರ್ ಇನ್ ಟು ದಿಸ್ ಚಟ್ನಿ. ಸೊ ವಿತೌಟ್ ಯೂಸಿಂಗ್ ವಾಟರ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಅ ವೀಕ್. ಸೊ ದೆನ್ ಯು ಹ್ಯಾವ್ ಟು ಪುಟ್ ದಟ್ ರೋಸ್ಟೆಡ್ ಚಿಲ್ಲೀಸ್, ರೋಸ್ಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಬೇಕು. ಆ್ಯಂಡ್ ದೆನ್ ಆ್ಯಸ್ ಪರ್ ದ ಟೇಸ್ಟ್ ಸಾಲ್ಟ್ ಹಾಕ್ಕೊಬೇಕು. ಫಸ್ಟ್ ಒಂದು ರೌಂಡ್ ಸುಮ್ಮನೆ ತಿರುಗಿಸ್ಬೇಕಾ? ಸ್ವಲ್ಪ ತಿರುಗಿಸ್ಬಿಡ್ಬೇಕು ಅದನ್ನು. ಓಕೆ, ಫಸ್ಟ್ ಒಂದು ರೌಂಡು ಮಿಕ್ಸಿ ಮಾಡ್ಕೊಬೇಕು ಬಿಫೋರ್ ಪುಟ್ಟಿಂಗ್ ಟೊಮ್ಯಾಟೊ. ಒಂದು ರೌಂಡ್ ಯು ವಿಲ್ ಹ್ಯಾವ್ ಟು ಮಿಕ್ಸ್ ಇಟ್. ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳೋದು ಬೇಡ, ಶುಡ್ ನಾಟ್ ಪುಟ್ ವಾಟರ್ ಇನ್ ಇಟ್. ಸುಮ್ಮನೆ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಬೇಕು. ಈಗ ಟೊಮೊಟೊ ಹಾಕ್ಬೇಕು ಈಗ. ಓಕೆ, ಒಂದು ರೌಂಡ್ ಮಿಕ್ಸ್ ಆದಮೇಲೆ, ಇಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಟೊಮ್ಯಾಟೋಸ್ನ ಹಾಕ್ಬೇಕು ಈಗ. ಓಕೆ, ಫ್ರೈ ಮಾಡಿರೋ ಟೊಮ್ಯಾಟೋಸ್ನ ಇದಕ್ಕೆ ಹಾಕ್ಕೊಬೇಕು. ಯು ವಿಲ್ ಹ್ಯಾವ್ ಟು ಪುಟ್ ಟೊಮ್ಯಾಟೋಸ್ ನಾವ್ ಆಫ್ಟರ್ ಒನ್ ರೌಂಡ್ ಆಫ್ ಮಿಕ್ಸಿಂಗ್ ದ ಇಂಗ್ರೀಡಿಯೆಂಟ್ಸ್. ಸೊ ಇದು ಸೆಕೆಂಡ್ ರೌಂಡ್. ಟೊಮ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಓಕೆ, ಸೊ ಮಿಕ್ಸ್ ಆಗ್ತಾ ಇದೆ. ಆಯ್ತಲ್ಲ ಮಮ್ಮಿ? ಆಲ್ಮೋಸ್ಟ್ ಆಯ್ತು ತೆಗಿತಾ ಇದ್ದೀನಿ ಈಗ. ಓಕೆ, ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇಟ್ಸ್ ವೆರಿ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಲಾಂಗ್ ಲಾಸ್ಟಿಂಗ್, ಲೈಕ್ ಫಾರ್ ವೀಕ್. ಒಂದು ವಾರದ ತನಕ ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಒಂದು ಚಟ್ನಿ, ಟೊಮ್ಯಾಟೊ ಕಾಯಿ ಚಟ್ನಿ ರೆಸಿಪಿ. ಮತ್ತು ಇದಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರೋಕ್ಕೆ ನಾವು ಒಗ್ಗರಣೆ ಕೊಡಬೇಕು ಈಗ. ಓಕೆ, ಅದೇ ಪ್ಯಾನ್ ಬಾಣಲಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಒಗ್ಗರಣೆ ಕೊಟ್ಟರೆ ಒಂದು ವಾರ ಚೆನ್ನಾಗಿರುತ್ತೆ. ಇದು ಎಲ್ಲದಕ್ಕೂ ತಿನ್ಬೋದು. ಓಕೆ, ಸೊ ಯು ಹ್ಯಾವ್ ಟು ಹುಳಿ, ಉಪ್ಪು, ಖಾರ ಎಲ್ಲ ಟೇಸ್ಟಿಯಾಗಿರುತ್ತೆ. ಸೊ ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು, ಸಾಸಿವೆ, ಜೀರಿಗೆ ಹಾಕ್ಕೊಬೇಕು. ಓಕೆ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು, ವಿಚ್ ಇಸ್ ಕರಿ ಲೀವ್ಸ್ ಹಾಕ್ಕೊಂಡು ವಿ ಹ್ಯಾವ್ ಟು ಫ್ರೈ ಇಟ್ ಫಾರ್ ಲೈಕ್ 2 seconds. ಸ್ವಲ್ಪ ಅರಿಶಿನ, ಟರ್ಮರಿಕ್ಕು ಹಾಕ್ಕೊಬೇಕಾ? ಹೌದು. ಓಕೆ, ಕಲರ್ ಚೆನ್ನಾಗಿರುತ್ತೆ ಅಂತ ಹಾಕಬೇಕು. ಕಲರ್ ಟು ಎನ್ಹಾನ್ಸ್ ದ ಕಲರ್. ಓಕೆ, ಸೊ ಇದನ್ನು ಹಾಕಿ ಸ್ವಲ್ಪ ಈಗ ಸಾಟ್ ಮಾಡಿ, ದೆನ್ ಯು ವಿಲ್ ಹ್ಯಾವ್ ಟು ಮಿಕ್ಸ್ ದ್ಯಾಟ್ ವಿತ್ ಚಟ್ನಿಗೆ ಹಾಕಬೇಕು. ಓಕೆ, ಚಟ್ನಿಗೆ ಹಾಕ್ಕೊಂಡು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿದರೆ ರೆಡಿ ಅಲ್ಲ? ರೆಡಿ. ಟೊಮಟಕಾಯಿ ಚಟ್ನಿ ರೆಡಿ. ಮಣ್ಣಿನ ಮನೆಗೆ ಊಟ ಮಾಡಿ ನೀವು ಒಂದ್ಸರಿ ಮಾಡಿ ನೋಡಿ, ತುಂಬ ರುಚಿ ಇರುತ್ತೆ. ಚಿತ್ರದುರ್ಗದ ಟೊಮಟಕಾಯಿ ಚಟ್ನಿ. ಪ್ಲೀಸ್ ಡೂ ಟ್ರೈ ಆ್ಯಂಡ್ ಲೆಟ್ ಮಿ ನೋ ಹೌ ಇಸ್ ದ ಟೇಸ್ಟ್. ಟೇಕ್ ಕೇರ್, ಬಾಯ್.